ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೂ ಬಿಸಿ ತಟ್ಟಿದೆ. ಬೀಡಿ ಸಿಗ್ತಾ ಇಲ್ಲ ಅಂತ ಹೇಳಿ ಕೈದಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರಂತೆ. ಬೀಡಿಯನ್ನ ಕೊಡುವಂತೆ ಕೈದಿಗಳಿಂದ ಧರಣಿಯನ್ನ ನಡೆಸಲಾಗ್ತಾ ಇದೆ. 775 ಕೈದಿಗಳು ಇರುವಂತಹ ಶಿವಮೊಗ್ಗ ಜೈಲಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ನೋಡಿ, ಯಾವಾಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಚಾರ ಪ್ರಸ್ತಾಪ ಆಯ್ತು, ಮೀಡಿಯಾದಲ್ಲಿ ಫೋಟೋ ವೈರಲ್ ಆಯ್ತು, ಆರಾಮಾಗಿ ಚೇರ್ ಹಾಕೊಂಡು ಕುತ್ಕೊಂಡು ಕೈಯಲ್ಲಿ ಟೀ ಕಪ್ ಹಿಡ್ಕೊಂಡು ಯಾವಾಗ ಸಿಗರೇಟ್ ಸೇದಿರುವಂತಹ ಫೋಟೋ ವೈರಲ್ ಆಯ್ತು, ಅದರ ಬೆನ್ನಲ್ಲೇ ಇದೀಗ ಎಲ್ಲಾ ಕಾರಾಗೃಹಕ್ಕೂ ಆ ಒಂದು ಎಫೆಕ್ಟ್ ತಟ್ತಾ ಇರುವಂತದ್ದು. ಜೈಲಿನ ಅಧಿಕಾರಿಗಳು ಇದೀಗ ಫುಲ್ ಟೈಟ್ ಮಾಡಿದ್ದಾರೆ. ಯಾವುದೇ ವಸ್ತುಗಳು ಸಿಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಬೀಡಿ, ಸಿಗರೇಟ್, ಗಾಂಜಾ ಇದ್ಯಾವುದು ಕೂಡ ಖೈದಿಗಳಿಗೆ ಸಿಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಬೀಡಿ ಸಿಗ್ತಾ ಇಲ್ಲ ಅಂತ ಹೇಳಿ ಶಿವಮೊಗ್ಗ ಜೈಲಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆಯಂತೆ. ಬೀಡಿ ಸಿಗರೇಟ್ ಕೊಡ್ತಾ ಇಲ್ಲ, ನಮಗ್ ಬೇಕು ಅಂತ ಹೇಳಿ ಖೈದಿಗಳು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಒಟ್ಟು 775 ಖೈದಿಗಳಿದ್ದಾರೆ. ಈ ಖೈದಿಗಳು ಇದೀಗ ಪ್ರೊಟೆಸ್ಟ್ ಅನ್ನ ನಡೆಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅಧಿಕಾರಿಗಳಿಗೆ ಏನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅವರನ್ನ ಒಂದ್ ಕಡೆ ಪ್ರೊಟೆಸ್ಟ್ ಯಾರು ನಡೆಸ್ತಾ ಇದ್ದಾರೆ ಖೈದಿಗಳನ್ನ, ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸಗಳು ಕೂಡ ಒಂದ್ ಕಡೆ ಬಿಗ್ ಟಾಸ್ಕ್ ಆಗ್ಬಿಟ್ಟಿದೆ ಅಲ್ಲಿನ ಜೈಲಾಧಿಕಾರಿಗಳಿಗೆ. ಶಿವಮೊಗ್ಗದ ಜೈಲಿಗೂ ಕೂಡ ಇದೀಗ ಎಫೆಕ್ಟ್ ತಟ್ಟಿರುವಂತದ್ದು. ಬೀಡಿ ಬೇಕು, ನಮಗೆ ಸಿಗರೇಟ್ ಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರಂತೆ ಖೈದಿಗಳು. ಮುಂಚೆಯಿಂದಲೇ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ದಿದ್ರೆ ಇವತ್ತು ಜೈಲಾಧಿಕಾರಿಗಳಿಗೆ ಪ್ರೊಟೆಸ್ಟ್ನ ಬಿಸಿ ತಟ್ತಾ ಇರಲಿಲ್ಲ. ಜೈಲಿನ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಿದ್ರೆ ಇವತ್ತು ಈ ರೀತಿಯಾದಂತಹ ಪ್ರೊಟೆಸ್ಟ್ನ ಬಿಸಿ ತಟ್ತಾ ಇರಲಿಲ್ಲ. ಶಿವಮೊಗ್ಗದ ಕಾರಾಗೃಹದಲ್ಲಿ ಇದೀಗ ಖೈದಿಗಳು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. 775 ಖೈದಿಗಳು ಇರುವಂತಹ ಶಿವಮೊಗ್ಗ ಜೈಲಿನಲ್ಲಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆಯಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಏನಾಯ್ತು, ಅದಾದ ಬೆನ್ನಲ್ಲೇ ಇದೀಗ ಎಲ್ಲಾ ಕಾರಾಗೃಹದಲ್ಲೂ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡು ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಕೊಡಲಾಗ್ತಾ ಇರುವಂತದ್ದು. ಬಿಗಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ವಸ್ತುಗಳು, ಬೀಡಿ, ಸಿಗರೇಟ್, ಗಾಂಜಾ ಇದ್ಯಾವುದು ಕೂಡ ಸಿಗದಂತೆ ಅಧಿಕಾರಿಗಳು ಈಗ ಟೈಟ್ ಮಾಡಿದ್ದಾರೆ. ಈ ಬೆನ್ನಲ್ಲೇ ಇದೀಗ ಇಷ್ಟು ದಿನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಬೀಡಿ ಸಿಗರೇಟ್ ಸೇದ್ಕೊಂಡು ಕಾಲವನ್ನ ಕಳೀತಾ ಇದ್ದಂತಹ ಖೈದಿಗಳಿಗೆ ಇದೀಗ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ನಮಗೆ ಬೀಡಿ ಕೊಡಿ, ಸಿಗರೇಟ್ ಕೊಡಿ ಅಂತ ಹೇಳಿ ಅಧಿಕಾರಿಗಳ ಬಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಭೀಮಾ ನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಭೀಮಾ ನಾಯಕ್, ಶಿವಮೊಗ್ಗದಲ್ಲಿ ಬೀಡಿಗಾಗಿ ಕೈದಿಗಳು ಬಿಗಿಪಟ್ಟನ್ನ ಹಿಡಿದಿದ್ದಾರಂತೆ. ಮುಂಚೆಯಿಂದನೇ ಜೈಲಾಧಿಕಾರಿಗಳು ಕ್ರಮವನ್ನ ಸರಿಯಾಗಿ ತೆಗೆದುಕೊಂಡಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅಲ್ವಾ? ಎಸ್ ರಮ್ಯ, ಏನು ಪರಪ್ಪನ ಅಗ್ರಹಾರದಲ್ಲಿ ಏನು ದರ್ಶನ್ ಆ ಪ್ರಕರಣದ ಬೆನ್ನಲ್ಲೇ ಈಗ ರಾಜ್ಯದ ಅನೇಕ ಜೈಲುಗಳಿಗೆ ಈ ಪ್ರಕರಣ ಈಗ ಏನು ಬಿಸಿ ತಟ್ಟಿರುವಂತದ್ದು. ನಮ್ಗೆ ಬೀಡಿನಿಯನ್ನ ನೀಡಬೇಕು ಅಂತ ಹೇಳಿ ಕೈದಿಗಳು ಪಟ್ಟನ್ನ ಹಿಡಿದು ಬೆಳಗ್ಗೆಯಿಂದ ಸಹ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಧಿಕಾರಿಗಳು ಎಷ್ಟೇ ಮನವೊಲಿಸಿದ್ರು ಸಹ ಅವರು ಯಾವುದೇ ಮಾತನ್ನ ಕೇಳ್ತಿಲ್ಲ. ನಮ್ಗೆ ಬೀಡಿಯನ್ನ ಕೊಡ್ಬೇಕು, ಇಷ್ಟು ದಿನ ಹೇಗೆ ಬೀಡಿಯನ್ನ ಕೊಡ್ತಿದ್ರು ಅದು ಕಂಟಿನ್ಯೂ ಮಾಡ್ಬೇಕು ಅನ್ನುವಂತ ಏನು ಪಟ್ಟನ್ನ ಹಿಡಿದಿರುವಂತದ್ದು. ಏನಕ್ಕಂದ್ರೆ ಈ ಹಿಂದೆನೂ ಸಹ ಆ ಬೀಡಿಯನ್ನ ಕೊಡ್ತಿದ್ರು ಜೈಲಲ್ಲಿ. ಆ ಏನು ಕ್ಯಾಂಟೀನ್ಗಳಲ್ಲಿ ಮೆನುಗಳಲ್ಲೇ ಇದೆ, ಸುಮಾರು 28 ಮೆನು ಇರುವಂತದ್ದು. ಆ ಮೆನು ಅಲ್ಲಿ ಸ್ವೀಟ್ ಆಗಿರ್ಬೋದು, ಬೀಡಿ ಆಗಿರ್ಬೋದು, ಇನ್ನು ಕೆಲವೊಂದಿಷ್ಟು ತಿನಿಸುಗಳನ್ನ ಆ ಮೆನು ಪ್ರಕಾರ ಖೈದಿಗಳಿಗೆ ನೀಡ್ತಾ ಇದ್ರು. ಆದ್ರೆ ಈ ದರ್ಶನ್ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಏನು ಸಾಕಷ್ಟು ಸ್ಟ್ರಿಕ್ಟ್ ಅನ್ನ ಮಾಡಲಾಗಿತ್ತು ಜೈಲುಗಳಲ್ಲಿ. ಹಾಗಾಗಿ ಈಗ ಬೀಡಿಗಳನ್ನ ನೀಡ್ತಿಲ್ಲ. ಹಾಗಾಗಿ ಕಳೆದ 2-3 ದಿನಗಳಿಂದ ಖೈದಿಗಳು ಮನವಿಯನ್ನ ಮಾಡ್ಕೊಳ್ತಿದ್ರು. ಆದ್ರೆ ಇವತ್ತು ಮನವಿಯನ್ನ ಮಾಡ್ಕೊಂಡ್ರು ಸಹ ಅಧಿಕಾರಿಗಳು ಮಾತನ್ನ ಕೇಳದೆ ಇದ್ದಾಗ ಖೈದಿಗಳು ಪ್ರತಿಭಟನೆಗೆ ಇಳಿದಿರುವಂತದ್ದು. ನಮಗೆ ಬೀಡಿಯನ್ನ ಕೊಡುವವರೆಗೂ ನಾವು ಬಿಡೋದಿಲ್ಲ, ಕೊಡ್ಲೇಬೇಕು ಅನ್ನೋಂತ ಪಟ್ಟನ್ನ ಹಿಡಿದಿರುವಂತದ್ದು. ರಮ್ಯಾ, ರೈಟ್ ಭೀಮಾ ನಾಯಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೂ ಬಿಸಿ ತಟ್ಟಿದೆ. ಬೀಡಿ ಸಿಗ್ತಾ ಇಲ್ಲ ಅಂತ ಹೇಳಿ ಕೈದಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರಂತೆ. ಬೀಡಿಯನ್ನ ಕೊಡುವಂತೆ ಕೈದಿಗಳಿಂದ ಧರಣಿಯನ್ನ ನಡೆಸಲಾಗ್ತಾ ಇದೆ. 775 ಕೈದಿಗಳು ಇರುವಂತಹ ಶಿವಮೊಗ್ಗ ಜೈಲಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ.
ನೋಡಿ, ಯಾವಾಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಚಾರ ಪ್ರಸ್ತಾಪ ಆಯ್ತು, ಮೀಡಿಯಾದಲ್ಲಿ ಫೋಟೋ ವೈರಲ್ ಆಯ್ತು, ಆರಾಮಾಗಿ ಚೇರ್ ಹಾಕೊಂಡು ಕುತ್ಕೊಂಡು ಕೈಯಲ್ಲಿ ಟೀ ಕಪ್ ಹಿಡ್ಕೊಂಡು ಯಾವಾಗ ಸಿಗರೇಟ್ ಸೇದಿರುವಂತಹ ಫೋಟೋ ವೈರಲ್ ಆಯ್ತು, ಅದರ ಬೆನ್ನಲ್ಲೇ ಇದೀಗ ಎಲ್ಲಾ ಕಾರಾಗೃಹಕ್ಕೂ ಆ ಒಂದು ಎಫೆಕ್ಟ್ ತಟ್ತಾ ಇರುವಂತದ್ದು. ಜೈಲಿನ ಅಧಿಕಾರಿಗಳು ಇದೀಗ ಫುಲ್ ಟೈಟ್ ಮಾಡಿದ್ದಾರೆ. ಯಾವುದೇ ವಸ್ತುಗಳು ಸಿಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಬೀಡಿ, ಸಿಗರೇಟ್, ಗಾಂಜಾ ಇದ್ಯಾವುದು ಕೂಡ ಖೈದಿಗಳಿಗೆ ಸಿಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಬೀಡಿ ಸಿಗ್ತಾ ಇಲ್ಲ ಅಂತ ಹೇಳಿ ಶಿವಮೊಗ್ಗ ಜೈಲಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆಯಂತೆ. ಬೀಡಿ ಸಿಗರೇಟ್ ಕೊಡ್ತಾ ಇಲ್ಲ, ನಮಗ್ ಬೇಕು ಅಂತ ಹೇಳಿ ಖೈದಿಗಳು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಒಟ್ಟು 775 ಖೈದಿಗಳಿದ್ದಾರೆ. ಈ ಖೈದಿಗಳು ಇದೀಗ ಪ್ರೊಟೆಸ್ಟ್ ಅನ್ನ ನಡೆಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅಧಿಕಾರಿಗಳಿಗೆ ಏನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅವರನ್ನ ಒಂದ್ ಕಡೆ ಪ್ರೊಟೆಸ್ಟ್ ಯಾರು ನಡೆಸ್ತಾ ಇದ್ದಾರೆ ಖೈದಿಗಳನ್ನ, ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸಗಳು ಕೂಡ ಒಂದ್ ಕಡೆ ಬಿಗ್ ಟಾಸ್ಕ್ ಆಗ್ಬಿಟ್ಟಿದೆ ಅಲ್ಲಿನ ಜೈಲಾಧಿಕಾರಿಗಳಿಗೆ. ಶಿವಮೊಗ್ಗದ ಜೈಲಿಗೂ ಕೂಡ ಇದೀಗ ಎಫೆಕ್ಟ್ ತಟ್ಟಿರುವಂತದ್ದು. ಬೀಡಿ ಬೇಕು, ನಮಗೆ ಸಿಗರೇಟ್ ಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರಂತೆ ಖೈದಿಗಳು. ಮುಂಚೆಯಿಂದಲೇ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ದಿದ್ರೆ ಇವತ್ತು ಜೈಲಾಧಿಕಾರಿಗಳಿಗೆ ಪ್ರೊಟೆಸ್ಟ್ನ ಬಿಸಿ ತಟ್ತಾ ಇರಲಿಲ್ಲ. ಜೈಲಿನ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಿದ್ರೆ ಇವತ್ತು ಈ ರೀತಿಯಾದಂತಹ ಪ್ರೊಟೆಸ್ಟ್ನ ಬಿಸಿ ತಟ್ತಾ ಇರಲಿಲ್ಲ. ಶಿವಮೊಗ್ಗದ ಕಾರಾಗೃಹದಲ್ಲಿ ಇದೀಗ ಖೈದಿಗಳು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. 775 ಖೈದಿಗಳು ಇರುವಂತಹ ಶಿವಮೊಗ್ಗ ಜೈಲಿನಲ್ಲಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆಯಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಏನಾಯ್ತು, ಅದಾದ ಬೆನ್ನಲ್ಲೇ ಇದೀಗ ಎಲ್ಲಾ ಕಾರಾಗೃಹದಲ್ಲೂ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡು ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಬಿಗಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ವಸ್ತುಗಳು, ಬೀಡಿ, ಸಿಗರೇಟ್, ಗಾಂಜಾ ಇದ್ಯಾವುದು ಕೂಡ ಸಿಗದಂತೆ ಅಧಿಕಾರಿಗಳು ಈಗ ಟೈಟ್ ಮಾಡಿದ್ದಾರೆ. ಈ ಬೆನ್ನಲ್ಲೇ ಇದೀಗ ಇಷ್ಟು ದಿನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಬೀಡಿ ಸಿಗರೇಟ್ ಸೇರ್ಕೊಂಡು ಕಾಲವನ್ನ ಕಳೀತಾ ಇದ್ದಂತಹ ಖೈದಿಗಳಿಗೆ ಇದೀಗ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ನಮಗೆ ಬೀಡಿ ಕೊಡಿ, ಸಿಗರೇಟ್ ಕೊಡಿ ಅಂತ ಹೇಳಿ ಅಧಿಕಾರಿಗಳ ಬಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಭೀಮಾ ನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಭೀಮಾ ನಾಯಕ್, ಶಿವಮೊಗ್ಗದಲ್ಲಿ ಬೀಡಿಗಾಗಿ ಖೈದಿಗಳು ಬಿಗಿಪಟ್ಟನ್ನ ಹಿಡಿದಿದ್ದಾರಂತೆ. ಮುಂಚೆಯಿಂದನೇ ಜೈಲಾಧಿಕಾರಿಗಳು ಕ್ರಮವನ್ನ ಸರಿಯಾಗಿ ತೆಗೆದುಕೊಂಡಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವಾ? ಎಸ್ ರಮ್ಯ, ಏನು ಪರಪ್ಪನ ಅಗ್ರಹಾರದಲ್ಲಿ ಏನು ದರ್ಶನ್ ಆ ಪ್ರಕರಣದ ಬೆನ್ನಲ್ಲೇ ಈಗ ರಾಜ್ಯದ ಅನೇಕ ಜೈಲುಗಳಿಗೆ ಈ ಪ್ರಕರಣ ಈಗ ಏನು ಬಿಸಿ ತಟ್ಟಿರುವಂತದ್ದು. ನಮ್ಗೆ ಬೀಡಿನಿಯನ್ನ ನೀಡಬೇಕು ಅಂತ ಹೇಳಿ ಖೈದಿಗಳು ಪಟ್ಟನ್ನ ಹಿಡಿದು ಬೆಳಗ್ಗೆಯಿಂದ ಸಹ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಧಿಕಾರಿಗಳು ಎಷ್ಟೇ ಮನವೊಲಿಸಿದ್ರು ಸಹ ಅವರು ಯಾವುದೇ ಮಾತನ್ನ ಕೇಳ್ತಿಲ್ಲ. ನಮ್ಗೆ ಬೀಡಿಯನ್ನ ಕೊಡ್ಬೇಕು, ಇಷ್ಟು ದಿನ ಹೇಗೆ ಬೀಡಿಯನ್ನ ಕೊಡ್ತಿದ್ರು ಅದು ಕಂಟಿನ್ಯೂ ಮಾಡ್ಬೇಕು ಅನ್ನುವಂತ ಏನು ಪಟ್ಟನ್ನ ಹಿಡಿದಿರುವಂತದ್ದು. ಏನಕ್ಕಂದ್ರೆ ಈ ಹಿಂದೆನೂ ಸಹ ಆ ಬೀಡಿಯನ್ನ ಕೊಡ್ತಿದ್ರು ಜೈಲಲ್ಲಿ. ಆ ಏನು ಕ್ಯಾಂಟೀನ್ಗಳಲ್ಲಿ ಮೆನುಗಳಲ್ಲೇ ಇದೆ, ಸುಮಾರು 28 ಮೆನು ಇರುವಂತದ್ದು. ಆ ಮೆನು ಅಲ್ಲಿ ಸ್ವೀಟ್ ಆಗಿರ್ಬೋದು, ಬೀಡಿ ಆಗಿರ್ಬೋದು, ಇನ್ನು ಕೆಲವೊಂದಿಷ್ಟು ತಿನಿಸುಗಳನ್ನ ಆ ಮೆನು ಪ್ರಕಾರ ಖೈದಿಗಳಿಗೆ ನೀಡ್ತಾ ಇದ್ರು. ಆದ್ರೆ ಈ ದರ್ಶನ್ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಏನು ಸಾಕಷ್ಟು ಸ್ಟ್ರಿಕ್ಟ್ ಅನ್ನ ಮಾಡಲಾಗಿತ್ತು ಜೈಲುಗಳಲ್ಲಿ. ಹಾಗಾಗಿ ಈಗ ಬೀಡಿಗಳನ್ನ ನೀಡ್ತಿಲ್ಲ. ಹಾಗಾಗಿ ಕಳೆದ 2-3 ದಿನಗಳಿಂದ ಖೈದಿಗಳು ಮನವಿಯನ್ನ ಮಾಡ್ಕೊಳ್ತಿದ್ರು. ಆದ್ರೆ ಇವತ್ತು ಮನವಿಯನ್ನ ಮಾಡ್ಕೊಂಡ್ರು ಸಹ ಅಧಿಕಾರಿಗಳು ಮಾತನ್ನ ಕೇಳದೆ ಇದ್ದಾಗ ಖೈದಿಗಳು ಪ್ರತಿಭಟನೆಗೆ ಇಳಿದಿರುವಂತದ್ದು. ನಮಗೆ ಬೀಡಿಯನ್ನ ಕೊಡುವವರೆಗೂ ನಾವು ಬಿಡೋದಿಲ್ಲ, ಕೊಡ್ಲೇಬೇಕು ಅನ್ನೋಂತ ಪಟ್ಟನ್ನ ಹಿಡಿದಿರುವಂತದ್ದು. ರಮ್ಯಾ, ರೈಟ್ ಭೀಮಾ ನಾಯಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.